ಓಂ ಶ್ರೀ ದುರ್ಗಾಯ ನಮಃ. ಹೇಗಿನ ವಿಚಾರ ನಿಮಗೆಲ್ಲ ನಾನು ಇವತ್ತು ಬೇಗ ದೈವ ಸಿದ್ಧಿ ಕೊಡುವಂತಹ ಮಂತ್ರವನ್ನು ತಿಳಿಸ್ಕೊಡ್ತೇನೆ. ಹೌದು, ಸಿದ್ಧಿ ಕೊಡೋದು ಅಂದರೆ ನಾವಿವತ್ತು ಕೇಳೋದು ಏನಂದರೆ, ದೇವರೇ ನನಗೆ ಮೊದಲು ಕೇಳೋದೆ ದುಡ್ಡು ಕೊಡು, ದುಡ್ಡು ಬೇಕು, ದುಡ್ಡಿದ್ರೆ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ. ಹೌದು, ಖಂಡಿತವಾಗಲೂ ಹೌದು. ದುಡ್ಡಿದ್ರೇ ಹಣ್ಣು, ನೀರು, ಎಳ್ನೀರು, ಅನ್ನ ಎಲ್ಲಾದರೂ ಹೋಗ್ಲಿಕ್ಕಾಗೋದು. ಯಾವಾಗೆಲ್ಲ ನಡ್ಕೊಂಡು ದೇವ್ರ ದರ್ಶನ ಮಾಡಬೇಕು, ಮಾಡೋದು ಇದೆಲ್ಲ ಹಳೆ ಜನ್ರೇಷನ್ ಆಗೋಯ್ತು. ಇವತ್ತಿನ ಜನ್ರೇಷನ್ ಹೇಗಂದರೆ, ಈಗ ಒಂದು ಕೇದಾರಿನಾಥ್ ಬದ್ರಿನಾಥ್ ಹೋಗಬೇಕು ಅಂದರೆ ಹೆಲಿಕಾಪ್ಟರಲ್ಲೇ ಹೋಗಬೇಕು ಅನ್ನುವಂತಹ ಮನಸ್ಥಿತಿ ಇರುವಂಥ ಜನ ತುಂಬ ಜನ ಇದ್ದಾರೆ. ಹೋಗಿ ಆಶೀರ್ವಾದ ಪಡ್ಕೊಂಡು ಬರೋರು ಇದ್ದಾರೆ. ಅರ್ಥ ಆಯ್ತು. ಇವತ್ತಿನ ದಿನ ದುಡ್ಡಿದ್ರೆ ಎಲ್ಲನೂ. ಅದಕ್ಕೋಸ್ಕರ ನಮಗೆ ಬೇಗ ಒಂದು ದುಡ್ಡು ಬೇಕು, ಒಂದು ಸಿದ್ಧಿ ಬೇಕು, ಒಂದು ದೇವರು ಕಲಿಸುವಂಥ ವಿದ್ಯೆಗಳನ್ನು ಕಲಿಬೇಕು, ಹಾಗೆ ಒಂದು ಜ್ಯೋತಿಷ್ಯ ಕೆಲಸಗಳನ್ನು ನಡೆಸಬೇಕು ಅಂದರೆ ನಿಮಗೆ ಒಂದು ಪವರ್ಫುಲ್ ಮಂತ್ರವನ್ನು ನಾನು ತಿಳಿಸ್ಕೊಡ್ತೇನೆ. ಹೌದು, ನಾನೆಲ್ಲ ನಿಜ ಹೇಳಬೇಕಂದ್ರೆ ವೀಕ್ಷಕರ, ಒಂದು 7-8 ವರ್ಷದ ಹಿಂದೆ ಹೇಗೆ ಅಂದರೆ ಕೂತ್ಕೊಂಡಿದ್ರೆ ಅಲ್ಲೇ ಕೂತ್ಕೊಂಡಿರ್ತಿದ್ದೆ. ಹೀಗೆ ಯಾರು ಎದೇಳೋಣ ಅಂತ ಅನಿಸ್ತಾ ಇತ್ತು. ಯಾಕಾರೋ ಬೇಕಪ್ಪ ಈ ಜೀವನ. ಹೀಗೆ ಅಂದರೆ ಯಾರೋ ನನ್ನ ಹಿಡ್ಕೊಂಡಿದ್ದಾರೆ ಅನ್ನುವಂತಹ ಫೀಲಿಂಗ್ ಆಗ್ತಾ ಇತ್ತು. ಅಂದರೆ ಎದ್ದೇಳೋಕ್ಕೆ ಆಗ್ತಾ ಇರಲ್ಲ. ಬೆಳಿಗ್ಗೆ ಏನಾದರೂ ಒಂದು ಕೆಲಸ ಮಾಡೋಣ, ಏನಾದರೂ ಒಂದು ಮಾಡೋಣ ಅಂದರೆ ಏನು ಬೇಡ ಜೀವನದಲ್ಲಿ, ಏನು ಬೇಡ ಅಂತ ಅನಿಸ್ಬಿಡ್ತಾ ಇತ್ತು ಮನಸ್ಸಿಗೆ. ಅಂದರೆ ಒಂದು ಮನಸ್ಥಿತಿಯ ಒಂದು ಆ್ಯಕ್ಟಿವಿಟಿನೇ ಇರ್ತಾ ಇರಲಿಲ್ಲ ನನಗೆ. ಅದೇ ನಾನೆಲ್ಲ ಒಂದೇ ಮಂತ್ರ, ನನ್ನ ಒಂದು ಸಿದ್ಧಿಯ ವಿಚಾರ ನೀವು ಕರೆಕ್ಟಾಗಿ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಂಡ್ಬಿಟ್ರೆ ನಮ್ಮ ಯೂಟ್ಯೂಬಲ್ಲಿ ಇರೋದು, ನೀವು ಕೂಡ ಖಂಡಿತ ಸಿದ್ಧಿ ಮಾಡ್ತೀರಿ. ಓಂ ಶ್ರೀ ದುರ್ಗಾಯ ನಮಃ ಅಂತ ಒಂದು ಮಂತ್ರ ಸಾಕು ವೀಕ್ಷಕರೇ. ನಾವು ದೈವ ಸಿದ್ಧಿ ಮಾಡಲಿಕ್ಕೆ ಎಲ್ಲ ವಿದ್ಯೆಗಳನ್ನು ದುರ್ಗಾದೇವರು ಕಲಿಸ್ಕೊಡ್ತಾರೆ. ಓಂ ಶ್ರೀ ದುರ್ಗಾಯ ನಮಃ ಅರ್ಥ ಏನು? ಶ್ರೀ ದುರ್ಗಾದೇವರಿಗೆ ನಮಸ್ಕಾರ ಅಂತ ಸಂಸ್ಕೃತದಲ್ಲಿ. ನಮಃ ನಮಸ್ಕಾರ. ಓಂ ಶ್ರೀ ದುರ್ಗಾಯ ನಮಃ. ಸಿಂಪಲ್ ಆಗಿ ಶ್ರೀ ದುರ್ಗಾದೇವರಿಗೆ ನಮಸ್ಕಾರ, ಶ್ರೀ ದುರ್ಗಾದೇವಿ ನಮಸ್ಕಾರ ಅಂತ ಮನಸ್ಸೊಳಗೆ ಈಗೂ ನೀವು ಹೇಳು. ಕೆಲವರೆಲ್ಲ ನನಗೆ ಹೇಳ್ತಾರೆ, ಅಯ್ಯೋ ಮಂತ್ರ ಎಲ್ಲ ನಮಗೆ ಬರಲ್ಲಪ್ಪ, ಹೇಳೋಕ್ಕಾಗಲ್ಲ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ, ಅದರ ಅರ್ಥ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರಿಗೂ ಮಂತ್ರ ಹೇಳೋಕ್ಕಾಗಲ್ಲ. ಆದರೆ ಬೇರೆ ಮಾತುಗಳನ್ನೆಲ್ಲ ಮಾತಾಡೋಕ್ಕಾಗುತ್ತೆ, ಇವರಿಗೆ ದೇವರ ಮಂತ್ರವನ್ನು ಹೇಳೋಕ್ಕಾಗಲ್ಲ ಅಂತ ಕೆಲವ್ರದ್ದು ವಾದ ವಿವಾದಗಳೆಲ್ಲ ನಡೀತವೆ. ಅರ್ಥ ಆಯಿತು. ಅದಕ್ಕೆಲ್ಲ ನಾನು ಹೇಳೋದೇನೆಂದರೆ, ಈಗ ನೀವೊಂದು ಜ್ಯೋತಿಷ್ಯ ಮಾಡಬೇಕಂತ ಇರ್ತೀರಿ, ಒಂದು ಜ್ಯೋತಿಷ್ಯ ಎಲ್ಲ ಮಾಡಬೇಕಂತ ಇವತ್ತಿನ ದಿನ ಅಂತೂ ಸಮಸ್ಯೆ ತುಂಬಾ ಇದೆ. ಒಂದು ಕುಟುಂಬದ ಒಂದು ಸಮಸ್ಯೆಗಳನ್ನು ಒಂದು ಹೀಲಿಂಗ್ ಮಾಡ್ಕೋಬೇಕು, ಒಂದು ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬೇಕು. ಮನೆಯಲ್ಲಿ ಒಂದು ಜಗಳ ಕಿರಿಕಿರಿ ಆಗ್ತದೆ, ಒಂದು ನಮ್ಮ ತಂದೆ ಕುಡ್ಕೊಂಡ್ಬರ್ತಾರೆ, ಅಥವಾ ನಮ್ಮ ಅಣ್ಣ ತಮ್ಮದಿರು ಕುಡ್ಕೊಂಡ್ಬರ್ತಾರೆ, ಅಥವಾ ನಮ್ಮ ಮನೇಲಿ ಯಾರೋ ಕುಡಿತಾರೆ, ಅಥವಾ ನಮ್ಮ ಮನೇಲಿ ಒಂದು ಹೆಂಗಸರೇ ಕುಡ್ಕೊಂಡ್ಬರ್ತಾರೆ. ಇವತ್ತಿನ ದಿನ ಹೇಗೆ ಅಂದರೆ, ಗಂಡ ಹೆಂಡತಿ ಇಬ್ಬರು ಸರಿ ಕುಡ್ಕೊಂಡು ಡ್ಯಾನ್ಸ್ ಮಾಡುವಂತಹ ಕಾಲ ಇದು. ಗೋವಾ ಕಡೆ ಎಲ್ಲ ಹೋಗ್ಬಿಟ್ರೆ ಇದಕ್ಕೆ ಹೋಗ್ಬೇಕು. ಯಾವಾಗ ಮೊನ್ನೆ ಆಯ್ತಲ್ಲ ಹೊಸ ವರ್ಷ ಅಂದರೆ ಅಲ್ಲಿ ಏನು ನಡೆದಿರುತ್ತೆ ಅಂದರೆ, ಗೋವಾದಲ್ಲಿ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಜನನೇ ಅಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಇಡೀ ಕರ್ನಾಟಕದ ಒಂದು 25% ಜನ ಗೋವಾದಲ್ಲೇ ಇರ್ತಾರೆ. ಅಲ್ಲಿ ಹೊಸ ವರ್ಷದ ಆಚರಣೆ ಹೇಗೆ ಅಂದರೆ, ಅಲ್ಲಿ ಇರುವಂತಹ ಬಿಯರ್ ಬಾಟ್ಲು, ವಡ್ಕ, ಅದು ಇದು ಎಲ್ಲ ಸಾಮಾನ್ಯವಾಗಿ ಒಂದು ಅರ್ಧ ಗೋವಾದಲ್ಲಿರುವಂಥ ಸರಾಯಿ ಮಾಲ್ಗಳೆಲ್ಲ ಖಾಲಿಯಾಗಿರುತ್ತೆ. ಈ ಥರ ಹ್ಯಾಬಿಟ್ಸನ್ನ ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಅಂಟಿಸ್ಕೊಳ್ಳಿ, ಅವ್ರ ಇಷ್ಟ, ಅವ್ರ ಜೀವನ, ಅವ್ರ ಖುಷಿ, ಅವ್ರ ನೆಮ್ಮದಿಗೆ ಏನೋ ಮಾಡಿಕೊಳ್ಳಿ ಬಿಡಿ. ಆದರೆ ಒಂದು ಆಧ್ಯಾತ್ಮಿಕದಲ್ಲಿ ಒಂದು ನೆಮ್ಮದಿ ಕಾಣಬೇಕು, ಒಂದು ಸಿದ್ಧಿಯನ್ನು ಮಾಡಬೇಕು, ಒಂದು ವಿದ್ಯೆಗಳನ್ನು ಕಲ್ತ್ಕೋಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ, ಹೌದು, ದುಡ್ಡು ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ
ನಿಮ್ಗೆ ಇದೊಂದು ಮಂತ್ರ ಸಾಕು. ಹಾಗೆ ನನ್ನೆಲ್ಲ ಒಂದು ವೀಡಿಯೋಸ್ಗಳನ್ನು ನೋಡಿಕೊಂಡ್ರೆ ಸಾಕು, ನಿಮ್ಮ ಜೀವನಕ್ಕೆ ಒಂದು ವಿದ್ಯೆಗಳನ್ನು ಕಲ್ತ್ಕೋಬೋದು. ಹಾಗೆ ದೇವರಿಂದ ಹೇಗೆ ಆಶೀರ್ವಾದ ಪಡ್ಕೋಬೇಕು, ಹೇಗೆ ಒಳ್ಳೇದು ಮಾಡ್ಕೋಬೇಕು, ಪ್ರತಿಯೊಂದು A to Z ವೀಡಿಯೋನ ನಾನು ನಮ್ಮ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಯೂಟ್ಯೂಬಲ್ಲಿ ಹಾಗೆ ನಮ್ಮ ಫೇಸ್ಬುಕ್ಕಲ್ಲಿ ಕೂಡ ಇದೆ. ಶ್ರೀ ಶೇಖರ್ ಅಂತ ನೀವು ಸರ್ಚ್ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ಕೂಡ ನಮ್ಮದೊಂದು ಪೇಜ್ ನಿಮಗೆ ಸಿಗುತ್ತದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮದೊಂದು ಪೇಜ್ ಇರ್ತದೆ ವೀಕ್ಷಕರೇ. ಗೊತ್ತಾಯ್ತಾ? ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಒಂದು ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಈಗ ವಿಚಾರಕ್ಕೆ ಬರ್ತಾನೆ ವೀಕ್ಷಕರೇ. ಅಮ್ಮನವ್ರು ಹೇಗೆ ಅಂದರೆ, ಅಮ್ಮನವ್ರಿಗೆ ನೋಡ್ರಿ ನಾನು ನಿಮಗೆ ಹೇಳ್ಬಿಡ್ತೀನಿ. ದುರ್ಗಾದೇವರಿಗೆ ಆಗಿರಲಿ, ಕಾಳಿ ದೇವರಿಗೆ ಆಗಿರಲಿ, ಮಾರಿಕಾಂಬ ಆಗಿರಲಿ, ಜಗನ್ಮಾತಾರೆ ಯಾರೇ ಆಗಿರಲಿ, ಕಾಮಾಖ್ಯ ದೇವರಾಗಿರಲಿ, ಹಾಗೆ ನಮ್ಮ ಕನಕ ದುರ್ಗಾಂಬ ಅವರಾಗಿರಲಿ, ಶಾರದಾಂಬ ಅವರಾಗಿರಲಿ, ಬನಶಂಕರಿ ದೇವರಾಗಿರಲಿ, ರೇಣುಕಾ ದೇವರಾಗಿರಲಿ, ಅವರಿಗೆಲ್ಲ, ನಮ್ಮ ತಾಯಂದಿರಿಗೆ, ಜಗನ್ಮಾತೆಯರಿಗೆಲ್ಲ ಎಳನೀರು ಅಂದರೆ ತುಂಬ ಇಷ್ಟ. ನೀವು ಎಳನೀರಲ್ಲೇ ದಿನ ಕಳೀತಾ ಮಂತ್ರ ಜಪವನ್ನು ಮಾಡ್ಕೊತೀರಾ ಅಂದರೆ, ಹೆಂಗಸರೇ ಆಗಿರಲಿ ಗಂಡಸರೇ ಆಗಿರಲಿ, ನಿಮಗೆ ಬೇಗ ಸಿದ್ಧಿ ಕೊಡ್ತಾರೆ. ಹಾಗೆ ಹೆಚ್ಚಿನ ರೀತಿಯ ನಿಮಗೆ ರಿಕವರಿ ಆಗುತ್ತೆ. ನಿಮ್ಮದೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ರಿಕವರಿ ಮಾಡ್ಕೋಬೋದು. ವಿದ್ಯೆ ಕಲಿಯೋದು, ನೀವು ಕೆಲವೊಂದನ್ನು ಮಾರ್ಗದರ್ಶನ ತೊಗೋಬೇಕು. ಈಗ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ನೀವು ನಮ್ಮ ಹತ್ರನೇ ಮಾರ್ಗದರ್ಶನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ನೋಡ್ಕೊಂಡು ನೀವು ಯಾರ ಹತ್ರನೂ ಮಾರ್ಗದರ್ಶನ ತೊಗೋತೀರ ಅಂದರೆ ನಿಮಗೆ ಸರಿಯಾದ ಮಾಹಿತಿ ಸಿಗೋದಿಲ್ಲ. ಅರ್ಥ ಆಯ್ತಾ? ಸರಿಯಾದ ಮಾಹಿತಿ ಬೇಕು, ನಮ್ಮ ಸಿದ್ಧಿ ನಿಮಗೆ ಸಿಗಬೇಕು, ಒಂದು ನಮ್ಮ ಅನುಗ್ರಹ ಸಿಗಬೇಕು ಅಂದರೆ ನಮ್ಮ ಹತ್ರನೇ ಮಾರ್ಗದರ್ಶನ ತೊಗೋಬೇಕು. ನಿಮಗೆ ಮಾರ್ಗದರ್ಶನ ತಗೊಳಕ್ಕಾಗಲ್ಲ ನಮ್ಮ ಹತ್ರ ಡೈರೆಕ್ಟ್ ಒಂದು ಫೋನ್ ಕಾಂಟ್ಯಾಕ್ಟಲ್ಲಿ ಅಂದರೆ, ನೀವು ಒಂದು ನಮ್ಮ ವೀಡಿಯೋದಲ್ಲಾದರೂ ಕಮೆಂಟಲ್ಲಿ ಬರೆದಾಕಬೇಕು, ಶೇಖರರೇ ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ನಾನು ಒಂದು ವೀಡಿಯೋ ಮಾಡಿ ಹಾಕ್ತೇನೆ. ಯಾಕಂದರೆ ನಾನು ಒಬ್ಬರಿಗೆ ಮಾರ್ಗದರ್ಶನ ಕೊಟ್ಟರೆ ನನಗೆ ಸಮಯ ಹೋಗುತ್ತೆ, ನನಗೂ ತುಂಬ ಕೆಲಸ ಕಾರ್ಯಗಳಿರ್ತವೆ, ಸಂಚಾರ ಮಾಡ್ತಾಯಿದ್ದೀನಿ, ದೇವರ ದರ್ಶನ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇದೆಲ್ಲ ಬಿಟ್ಟು ನಾನು ನಿಮಗೆ ಮಾರ್ಗದರ್ಶನ ಮಾಡಬೇಕು. ಅದಕ್ಕೋಸ್ಕರ ನೀವು ವೀಡಿಯೋ ಮಾಡೋಕ್ಕೆ ಅಂದರೆ, ನಾನು ಒಂದು ವೀಡಿಯೋ ಮಾಡಾಕಿದ್ರೆ ಪಾಪ ಎಷ್ಟು ಜನ ನೋಡಿಕೊಂಡು ತಿಳ್ಕೊಳ್ತಾರೆ. ಗೊತ್ತಾಯ್ತಾ? ತಿಳ್ಕೊಳ್ಳಿ. ಅಮ್ಮನವ್ರಿಗೆ ಎಳ್ನೀರು ಅಂದರೆ ತುಂಬ ಇಷ್ಟ. ನೀವು ಎಷ್ಟು ಎಳ್ನೀರು ಕುಡಿತೀರ ಅಷ್ಟು ನಿಮಗೆ ಹೆಚ್ಚಿನ ರೀತಿಯ ಅನುಗ್ರಹ, ಹೆಚ್ಚಿನ ರೀತಿಯ ನಿಮ್ಮ ದೇಹದಲ್ಲಿ ರಿಕವರಿ ಆಗುತ್ತೆ. ಹಾಗೆ ಅಮ್ಮನವರಿಗೆ ನೀವು ಎಳ್ನೀರು ಅಭಿಷೇಕ ಮಾಡ್ದಂಗೂ ಆಗುತ್ತೆ. ಮತ್ತು ಅಮ್ಮನವರಿಗೆ ಬಾಳೆಹಣ್ಣು, ಚಿಕ್ಕು ಹಣ್ಣು, ಮತ್ತು ಇನ್ನಿತರ ಪಪ್ಪಾಯ ಹಣ್ಣು, ಹಾಗೆ ಪೇರಲ, ಹಾಗೆ ಜಂಬು ನೇರಳ, ಇನ್ನಿತರ ಮಾವು, ಇದೆಲ್ಲ ತುಂಬಾ ಇಷ್ಟ ವೀಕ್ಷಕರೇ ದುರ್ಗಾದೇವರಿಗೆ, ಹಾಗೆ ಜಗನ್ಮಾತೆಯರಿಗೆ. ಹಣ್ಣುಗಳಂದರೆ ಪಂಚ ಪ್ರಾಣ. ಗೊತ್ತಾಯ್ತಾ? ಅದನ್ನು ತಿಂದ್ಕೊಂಡು ನೀವು ಓಂ ಶ್ರೀ ದುರ್ಗಾಯ ನಮಃ ಅಂತ ಜಪ ನಿರಂತರ ಇಟ್ಕೊಂಡ್ಬಿಟ್ರೆ ನೀವು ಬೇಗ ಸಿದ್ಧಿನೂ ಮಾಡ್ತೀರಾ, ವಿದ್ಯೆನೂ ಕಲಿತೀರಾ. ಹಾಗೆ ನಿಮ್ಮ ಮುಖದಲ್ಲಿ ತೇಜಸ್ಸು, ಕಳೆ ಎಲ್ಲವೂ ಸಿಗುತ್ತದೆ. ನೀವು ಮನಸ್ಸಲ್ಲಿ ಒಂದು ಸಂಕಲ್ಪ, ದೇವರೇ ನನಗೆ ಇವತ್ತೊಂದು ದುಡ್ಡು ಬೇಕು ಅಂತ ಇಷ್ಟು ಏನಾದರೂ ಮಾಡಿ ವ್ಯವಸ್ಥೆ ಮಾಡಪ್ಪ ಅಂದರೆ ನಿಮಗೆ ಅಡ್ಜಸ್ಟ್ ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ಓಂ ಶ್ರೀ ದುರ್ಗಾಯ ನಮಃ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಕಷ್ಟ ಇದ್ದರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಆರೋಗ್ಯ ಸಮಸ್ಯೆ ಬಂದರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ದುಡ್ಡು ಕಾಸು ಇಲ್ಲ ಅಂದ್ರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಆದರೆ ಸಮಯ ತುಂಬ ಮುಖ್ಯ. ಅಮ್ಮನವರಿಗೆ, ದುರ್ಗಾದೇವರ ಭಕ್ತಿ ಮಾಡಲಿಕ್ಕೆ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಮುಖ್ಯ. ನೆನಪಿಟ್ಕೊಳ್ಳಿ. ಬೆಳಗ್ಗೆ 3:30 ಅಂದರೆ ನೀವು ಸ್ನಾನ ಮಾಡಿಕೊಂಡು ಜಪಕ್ಕೆ ಕೂತ್ಕೊಂಡ್ರೆ ಒಂದು 6 ಗಂಟೆವರೆಗೆ ಮಾಡಿ. ಆಮೇಲೆ ಇನ್ನಿತರ ಕೆಲಸ ಮಾಡಿ. ನಮ್ಗೆ ಗೊತ್ತು ಇವತ್ತಿನ ದಿನ ದುಡ್ಡಿಲ್ಲ ಅಂದರೆ ಜೀವನ ಮಾಡೋದು ಅಷ್ಟು ಸುಲಭ ಇಲ್ಲ. ಏನು ರಿಯಲ್ ಎಸ್ಟೇಟ್ ಮಾಡ್ತೀರೋ, ಏನು ಹೋಟೆಲ್ ಬಿಸ್ನೆಸ್ ಮಾಡ್ತೀರೋ, ರೈತರಿ ಕೆಲಸ ಮಾಡ್ತೀರೋ, ಏನು ಕಾರ್ ಓಡಿಸ್ತಿರೋ, ರಿಕ್ಷಾ ಓಡಿಸ್ತಿರೋ, ಅಥವಾ ಇನ್ನಿತರ ಏನು ಮಾಡ್ತೀರಾ, ನೀವು ಏನು ಬೇಕಾದರೂ ಮಾಡಿ. 3:30 ಸ್ನಾನ ಮಾಡಿಕೊಂಡು, ಬಿಸಿನೀರು ಬೇಕಿದ್ರೆ ಬಿಸಿನೀರೇ ಸ್ನಾನ ಮಾಡಿಬಿಡಿ ಅಂತ ಹೇಳಲ್ಲ. 3:30 ಎದ್ದು ಬಿಸಿನೀರು ಸ್ನಾನ ಮಾಡಿಕೊಂಡು 4 ಗಂಟೆ ಅಂದರೆ ದೇವ್ರ ಮುಂದೆ ಕೂತ್ಕೊಂಡು ದೇವರನ್ನು ನೋಡ್ತಾ, ದುರ್ಗಾದೇವಿ ಫೋಟೋ ತಂದ್ಕೊಳ್ಳಿ. ಇವತ್ತೇ ಓಂ ದುರ್ಗಾದೇವಿ ಫೋಟೋ ತಂದ್ಕೊಂಡು ದೇವರನ್ನು ನೋಡ್ತಾ ಜಪ ಮಾಡಿ. ನೀವು ಬರೀ ಸಿದ್ಧಿ ಅಂತ ಅಲ್ಲ, ನೀವು ಸ್ಕೂಲ್ ಹೋಗ್ತಿರೋ, ಕಾಲೇಜ್ ಹೋಗ್ತಿರೋ, ಫಸ್ಟ್ ಬರಬೇಕು, ರ್ಯಾಂಕ್ ಬರಬೇಕು, ಜಾಬ್ ಮಾಡ್ತಾಯಿದ್ದೀರೋ, ಜಾಬ್ಸ್ ಬೇಕು, ಮದುವೆ ಆಗಿಲ್ಲೋ, ಮದುವೆ ಆಗಬೇಕು, ಮಕ್ಕಳಾಗಿಲ್ಲೋ, ಮಕ್ಕಳ ಏನೇ ಇದ್ದರೂ ನಿಮಗೆ ಆಗ್ತದೆ. ಆದರೆ ನೀವು ಮಾಡುವಂಥ ಸಮಯ 3:30ಗೆ ಸ್ನಾನ, 4 ಗಂಟೆ ಅಂದರೆ ಕೂತ್ಕೋಬೇಕು, ಓಂ ಶ್ರೀ ದುರ್ಗಾಯ ನಮಃ ಅಂತ ಚಿಕ್ಕದಾಗಿ ಹೇಳಬೇಕು 6 ಗಂಟೆವರೆಗೆ. 6 ಗಂಟೆ ಆದಮೇಲೆ ಅಲ್ಲಿ ಹತ್ತಿರ ಇರುವಂತಹ ದುರ್ಗಾದೇವರು, ಕಾಳಿ, ಮಾರಿಕಾಂಬ
ಆಮೇಲೆ ಹೋದ್ರೆ ಯಾವುದೇ ದೇವಸ್ಥಾನ ಇದ್ರೂ ಒಂದು 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಹೋಗೋ ಕೆಲಸಕ್ಕೆ ಹೋಗ್ಬೋದು. 6 ಗಂಟೆಗೆ ಹೋಗ್ಬೋದು, 7 ಗಂಟೆಗೆ ಹೋಗ್ಬೋದು, 8 ಗಂಟೆಗೂ ಹೋಗ್ಬೋದು. ಆಯಿತಾ? ಇಷ್ಟು ಮಾಡ್ಕೊಂಡ್ಬಿಟ್ರೆ ಆಯಿತು. ಆಮೇಲೆ ಸಾಯಂಕಾಲ ಮತ್ತೆ ಸ್ನಾನ ಮಾಡಿಕೊಂಡು 1 ತಾಸು ಓಂ ಶ್ರೀ ದುರ್ಗಾಯ ನಮಃ ಅಂತ ನೀವು 1 ತಾಸು ಚಿಕ್ಕದಾಗಿ ಹೇಳಿಬಿಟ್ರೆ ಆಯಿತು, ದೇವರನ್ನು ನೋಡ್ಕೊತ. ಆಮೇಲೆ ಊಟ ಮಾಡಿಕೊಂಡು ಮಲ್ಕೊಳ್ರಿ ಹೊಟ್ಟೆ ತುಂಬ. ಮೊಸರು ಅನ್ನ ಬರೀ ಹಣ್ಣಲ್ಲೇ ಇರಿ ಅಂತ ನಾನು ಹೇಳಲ್ಲ. ರಾತ್ರಿ ಒಂದು ಊಟ ಫುಲ್ ಹೊಟ್ಟೆ ತುಂಬ ತಿನ್ನಿ, ಮೊಸರು ಅನ್ನ ತಿನ್ನಿ. ಬರೀ ಮೊಸರು ಅನ್ನ, ಬೇಕಿದ್ರೆ ಬೇಯಿಸಿ ತರಕಾರಿ, ಉಪ್ಪು ಖಾರ ಹುಳಿ ಏನು ಬೇಡ. ಇಷ್ಟು ಮಾಡಿಕೊಂಡ್ರೆ ನಿಮಗೆ ಸಿದ್ಧಿನೂ ಮಾಡ್ಕೊತ ಹೋಗ್ಬೋದು, ದೇವ್ರ ಕಲಿಸೋ ವಿದ್ಯೆನೂ ಕಲಿಬೋದು, ಹಾಗೆ ಇನ್ನಿತರ ಒಳ್ಳೆಯದನ್ನು ಮಾಡ್ಕೊತ ಹೋಗ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅದ್ರ ಪ್ರಶ್ನೆ ಇದ್ದರೆ ನಮ್ಮ ವಿಡಿಯೋದಲ್ಲಿ ಕಮೆಂಟನ್ನು ಬರೆಯಿರಿ ಅಂತ ಹೇಳ್ತಾನೆ ವಿಡಿಯೋನ ಮುಗಿಸ್ತೇನೆ. ನಮಸ್ತೆ.